ಸಮಯ. ಇವತ್ತಿನ ವಿಷಯ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ, ಇದರ ಪರಿಣಾಮಗಳೇನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಆರ್ ಸುರೇಶ್ ಕುಮಾರ್. ಶ್ರೀಯುತರು ಪೊಲೀಸ್ ಇಲಾಖೆಯಲ್ಲಿ ಸತತ 23 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದು, ಸಂಚಾರಿ ನಿಯಮಗಳ ಬಗ್ಗೆ ಹಲವಾರು ಉಪನ್ಯಾಸ ಹಾಗೂ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನ ಮೂಡಿಸ್ತಾ ಬರ್ತಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದ ಒಂದು ರೀತಿ ಅದು ಕಾನೂನು ಉಲ್ಲಂಘನೆಯೇ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದಂಥ ಟೈಮಲ್ಲಿ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ? ಮೊದಲನೇದಾಗಿ ಯಾರೇ ವಾಹನ ಚಾಲನೆ ಮಾಡಬೇಕು ಅಂದರೂ ಕನಿಷ್ಠ 18 ವರ್ಷ ಆಗಿರಲೇಬೇಕು. ಗರಿಷ್ಠ ಏನು ಅಂದರೆ 50 ವರ್ಷ ಇದೆ. 50 ವರ್ಷದ ನಂತರ ಯಾರಾದರೂ ಲೈಸೆನ್ಸ್ ಪಡಿಬೇಕು ಅಂದರೆ ಅದು ಅವರ ಮೆಡಿಕಲ್ ಫಿಟ್ನೆಸ್ ಮೇಲೆ ನಿಂತ್ಕೊಂಡಿರುತ್ತೆ. ಆ ಡಾಕ್ಟ್ರು ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಹೇಳ್ತಾರೆ ಇವರು ಇದ್ದಾರೆ, ಈ ಥರ ಇದೆ, ಈ ಥರ ಇಲ್ಲ. ಅಥವಾ ಅವ್ರು ಮೆಡಿಕಲ್ಲಿ ಫಿಟ್ ಇದ್ದರೆ ಮಾತ್ರ ಅವ್ರಿಗೆ 5 ವರ್ಷಗಳ ಲೈಸೆನ್ಸು ಎಕ್ಸ್ಟೆನ್ಷನ್ ಕೊಡ್ತಾರೆ ಅಷ್ಟೇ. ಉಳಿದಂತೆ 18 ವರ್ಷ ಮಿನಿಮಮ್ ಆಗಿರಲೇಬೇಕು. ಲರ್ನಿಂಗ್ ಲೈಸೆನ್ಸ್ ಅಂತ ಇರುತ್ತೆ. ಆ ಲರ್ನಿಂಗ್ ಲೈಸೆನ್ಸ್ಗೆ ಅವ್ರು ಹೋದಾಗ SSLC ಪಾಸ್ ಆಗಿದ್ದರೆ ಅವ್ರಿಗೆ ಎಕ್ಸಾಮ್ ಇರುತ್ತೆ. SSLC ಒಳಗಡೆ ಇದ್ದರೆ ಅವ್ರಿಗೆ ಓವರಾಲ್ ಆಗಿ ಪ್ರಶ್ನೆಗಳು ಕೇಳ್ತಾರೆ, ಸಿಗ್ನಲ್ಗಳು ತೋರಿಸಿ ಇದೇನು ಇದು ಹೇಗಿರುತ್ತೆ ಅದನ್ನೆಲ್ಲ ಅವ್ರನ್ನ ತಿಳ್ಕೊಂಡು ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ. ಅವರು ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟು DLಗೆ ಎಲಿಜಿಬಲ್ ಆಗ್ತಾರೆ. ಉಳಿದಂತೆ SLC ಪಾಸ್ ಆಗಿರೋರಿಗೆ ರಿಟರ್ನ್ ಟೆಸ್ಟ್ ಕೊಡ್ತಾರೆ. ಆ ರಿಟರ್ನ್ ಟೆಸ್ಟಲ್ಲಿ ಏನೇನು ನಿಯಮಗಳಿದೆ, ಎಲ್ಲಿ ಹಂಪ್ಸ್ ಬರುತ್ತೆ, ಎಲ್ಲಿ ಕ್ರಾಸ್ ಮಾಡಬಾರ್ದು, ಎಲ್ಲಿ ರೈಲ್ವೆ ಕ್ರಾಸಸ್ ಬರುತ್ತೆ, ಎಲ್ಲಿ ಜಂಕ್ಷನ್ಸ್ ಇರುತ್ತೆ, ಎಲ್ಲಿ ಹಂಪ್ ಇರುತ್ತೆ, ಈ ಥರ ಪ್ರತಿಯೊಂದು ಚಿಹ್ನೆಗಳು RTOದಲ್ಲಿ ಅವ್ರಿಗೆಲ್ಲ ರೀತಿಯಲ್ಲೂ ತೋರಿಸ್ತಾರೆ. ಅವರು ಅದನ್ನೆಲ್ಲ ತಿಳ್ಕೊಂಡು ಎಕ್ಸಾಮ್ ಆಗ್ಬೋದು ಅಥವಾ ಓವರಾಲ್ ಎಕ್ಸಾಮ್ ಆಗ್ಬೋದು, ಅದನ್ನು ಅವರು ಫುಲ್ಫಿಲ್ ಮಾಡಿದಾಗ ಮಾತ್ರ ಅವ್ರಿಗೆ DL ಕೊಡಲಿಕ್ಕೆ ಚಾನ್ಸ್ ಇದೆ. ಸರ್, ಈಗ ಎಷ್ಟೋ ಜನ ಸ್ಕೂಟರ್ಗೆ ಅಂತ ಲೈಸೆನ್ಸ್ ತಗೊಂಡಿರ್ತಾರೆ, ಆದರೆ ಬೇರೆ ವಾಹನಗಳನ್ನ ಚಲಾಯಿಸ್ತಾ ಇರ್ತಾರೆ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಏನು ಎಲೆಕ್ಟ್ರಿಕ್ ವೆಹಿಕಲ್ ಬರುತ್ತೆ, ಸಣ್ಣ ಬೈಕ್ಸ್ಗಳು, ಯಾವುದು 50 cc ಒಳಗಡೆ ಇರುತ್ತೆ, ಕ್ಯೂಬಿಕ್ ಸೆಂಟಿಮೀಟರ್ ಅಂತೇಳಿ, ಆ 50 ಕ್ಯೂಬಿಕ್ ಸೆಂಟಿಮೀಟರ್ ಒಳಗಡೆ ಇರುವಂಥ ವಾಹನಗಳನ್ನ 16 ವರ್ಷದವರು ಚಾಲನೆ ಮಾಡ್ಬೋದು. ಅವ್ರಿಗೆ ಯಾವುದೇ ಥರ ಲೈಸೆನ್ಸ್ ಅವಶ್ಯಕತೆ ಇರಲ್ಲ. ಅದು ಇಟ್ಸ್ ಮೀನ್ಸ್ ಸೈಕಲ್ ಟೈಪ್. ಅದು 30 ಕಿಲೋಮೀಟರ್ಗಿನ ಜಾಸ್ತಿ ಹೋಗದೆ ಇರೋದೆಲ್ಲ ಸೈಕಲ್ಗೆ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿ ಲೈಸೆನ್ಸ್ ಅವಶ್ಯಕತೆ ಇರೋದಿಲ್ಲ. ಅವರು ಅದನ್ನು 50 ಕ್ಯೂಬ್ ಸೆಂಟಿಮೀಟರ್ ಇರುವಂಥ ವಾಹನಗಳನ್ನ ಚಾಲನೆ ಮಾಡ್ಬೋದು ಅದರ ಕೆಳಗಡೆ. ಓಕೆ, ಬಟ್ ಬೇರೆ ವಾಹನಗಳನ್ನು, ಇವಾಗ 2 ವೀಲರ್ಗಳನ್ನು, ಕಾರ್ಗಳನ್ನು ಓಡಿಸೋದು ಸಾಕಷ್ಟು ಮಾಡ್ತಾರೆ. ಅಂದರೆ SSLC ಓದ್ತಾ ಇರುವಂಥ ಮಕ್ಕಳುಗಳು ಈ ರೀತಿ ಓಡಿಸ್ತಾರೆ. ಸೊ ಇದು ಸಂಚಾರಿ ನಿಯಮದ ಒಂದು ರೀತಿ ಉಲ್ಲಂಘನೆಯೇ ಆಗಿರುತ್ತೆ. ಸೊ ಈ ರೀತಿ ಮಾಡೋದು ಎಷ್ಟು ತಪ್ಪು? ಒಂದು ವೇಳೆ ಅದು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂಥ ಶಿಕ್ಷೆಗೊಳಗಾಗ್ತಾರೆ ಅಂತ? ಯಾರು ಮೈನರ್ ಇರ್ತಾರೆ ಅವರು ಡ್ರೈವ್ ಮಾಡ್ಬೋದು ಅಥವಾ ರೈಡ್ ಮಾಡ್ಬೋದು. ಅವ್ರಿಗೆ ಯಾರು ಗಾಡಿ ಕೊಟ್ಟಿರ್ತಾರೆ, ಕೆಲವು ಸಂದರ್ಭದಲ್ಲಿ ಆ ಗಾಡಿ ಯಾರೋ ಮನೆಗೆ ನೆಂಟರು ಬಂದಿರ್ತಾರೆ, ಅವ್ರ ಗಾಡಿನ ತಗೊಂಡು ಇವ್ರು ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೋಗಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಏನೋ ಒಂದು ವ್ಯತ್ಯಾಸ ಆಯಿತು ಅಂದರೆ ಆ ಗಾಡಿ ಓನರ್ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ತಂದೆ ತಾಯಿಯವ್ರಿಗೆ ಅವ್ರ ಜವಾಬ್ದಾರಿ, ಮೈನರ್ಗೆ ಗಾಡಿ ಕೊಡಬಾರ್ದು ಅನ್ನೋದು ಅವ್ರಿಗೂ ತಿಳಿದಿರಬೇಕಾಗತ್ತೆ. ಇನ್ನೊಂದು ಗಾಡಿ ಯಾರು ಕೊಟ್ಟಿರ್ತಾರೆ ಅವ್ರಿಗೂ ತಿಳಿದಿರಬೇಕಾಗತ್ತೆ. ಸೊ ಮೇಜರ್ಲಿ ಯಾವಾಗಲೂ ಗಾಡಿ ಓನರ್ ಯಾರು ಇರ್ತಾರೆ ಅಥವಾ ಮ್ಯಾಕ್ಸಿಮಮ್ ಸಂದರ್ಭದಲ್ಲಿ ಅದು ತಂದೆ ತಾಯಿನೇ ಇರ್ತಾರಲ್ಲಿ. ಅಂಥ ಸಂದರ್ಭದಲ್ಲಿ ಆ ತಂದೆ ತಾಯಿ ಯಾರು, ಅವರು ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಸರ್, ಈಗ ತಂದೆ ತಾಯಿಯ ಕಣ್ತಪ್ಪಿಸಿ ಅಪ್ರಾಪ್ತ ಮಕ್ಕಳು ವಾಹನಗಳನ್ನ ಮನೆಯಿಂದ ತಗೊಂಡು ಹೋಗ್ಬಿಡ್ತಾರೆ. ಸಾಕಷ್ಟು ಅನಾಹುತಗಳಿಗೂ ಕೂಡ ಕಾರಣ ಆಗ್ಬಿಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿ ತಿಳುವಳಿಕೆ ಹಾಗೆ ಜಾಗೃತಿ ಮೂಡಿಸುವ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತೀರಿ? ಏನಿಲ್ಲ, ಮೊದಲನೇದಾಗಿ ತಂದೆ ತಾಯಿ ಅವರು ಏನು ವಾಹನಗಳು ತಂದು ನಿಲ್ಲಿಸುವಂಥ ಸಂದರ್ಭದಲ್ಲಿ ಫಸ್ಟು ಮಕ್ಕಳಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಆ ಕೀಗಳನ್ನು ಎತ್ತಿಡಬೇಕು. ಯಾವುದೇ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಪ್ರೀತಿಗೆ ಓಡಿಸ್ಲಿ ಏನೋ ಮಕ್ಕಳು ಅಂತೇಳಿ ತುಂಬ ಅತಿಯಾದ ಪ್ರೀತಿಯಿಂದನೋ ಅಥವಾ ಏನೋ ಒಂದು ವ್ಯಾಮೋಹದಿಂದನೋ ಏನು ಮಾಡ್ತಾರೆ, ಅವರೇ ತರಕಾರಿ ತೊಗೊಂಬ ಅಂತ ಕಳಿಸೋದು, ಮತ್ತು ಇವರ ಒಂದು ಏನು ಕೆಲಸನ ಅವಾಯ್ಡ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗಾಡಿ ಕೊಟ್ಟಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಮತ್ತು ನಾವು
ಏನು ಈ ಮೈನರ್ ಗಾಡಿ ಓಡಿಸ್ಕೊಂಬಂದಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಭಾಳಷ್ಟು ಕೇಸಸ್ಸಲ್ಲಿ ಮಕ್ಕಳು ಮನೆಗೆ ಸಂಬಂಧಪಟ್ಟಂಥ ತರಕಾರಿಗಳಾಗಿರ್ಬೋದು, ಇನ್ನೊಂದು ಬೇರೆ ಬೇರೆ ಐಟಮ್ಸ್ಗಳನ್ನ ತೊಗೊಂಡು ಆಕ್ಸಿಡೆಂಟ್ ಆಗೋದನ್ನು ನಾವು ನೋಡಿದ್ದೀವಿ. ಮೇಜರ್ಲಿ ಹೇಳೋದೇನು ಅಂದರೆ, ತಂದೆ ತಾಯಿಗಳು ನಿಮ್ಮ ಒಂದು 10 ನಿಮಿಷ ಅಥವಾ 1/4 ಗಂಟೆ ನಿಮ್ಮ ಸಮಯ ಹೋದರೂ ಪರವಾಗಿಲ್ಲ, ನೀವು ತರಕಾರಿ ತರಲಿಲ್ಲ ಅಂದರೂ ಏನೂ ಆಗೋಲ್ಲ. ಬಟ್ ನೀವು ಮಕ್ಕಳಿಗೆ ಗಾಡಿ ಕೊಟ್ಟು ಅಲ್ಲಿ ಹೋಗಿ ಅವರು ಇನ್ನೊಬ್ರಿಗೆ ಯಾರಿಗೋ ಆಕ್ಸಿಡೆಂಟ್ ಮಾಡಿ ಅವ್ರ ಕುಟುಂಬ, ಮತ್ತು ಮೇಜರ್ ಸಂದರ್ಭದಲ್ಲಿ ಏನಾಗುತ್ತೆ, ಹೋಗಿ ರೈಡ್ ಮಾಡಿ ಹೊಡೆದವರೇ ಸತ್ತೋಗಿರುವಂಥ ಸಂದರ್ಭಗಳಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಇವರು ಹೊಡೆದು ಬೇರೆಯವರು ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ಯಾವುದೇ ವಯಸ್ಕರಿಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಬಿದ್ದು ಅವರು ಫುಟ್ಪಾತ್ಗೆ ತಲೆ ಹೊಡ್ಕೊಂಡು ಎಷ್ಟೋ ಸಂದರ್ಭಗಳಲ್ಲಿ ಸಾವಾಗಿರುವಂಥ ಪ್ರಕರಣಗಳು ನಡೆದಿದೆ. ನಾವು ಹೇಳೋದೇನು ಅಂದರೆ, ನಿಮ್ಮ ಪ್ರೀತಿ ನಿಮ್ಮ ವ್ಯಾಮೋಹನ ಬದಿಗಿಟ್ಬಿಡಿ. ಸೇಫ್ಟಿ ಮುಖ್ಯ. ನಿಮ್ಮ ಕುಟುಂಬದ ಸೇಫ್ಟಿ ಎಷ್ಟು ಮುಖ್ಯನೋ ಬೇರೆಯವ್ರ ಕುಟುಂಬದ ಸೇಫ್ಟಿನೂ ಅಷ್ಟು ಮುಖ್ಯ. ಹಾಗಾಗಿ ನೀವು ಗಾಡಿ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ, ಅಥವಾ ನೀವೇ ಕರ್ಕೊಂಡೋಗಿ. ಯಾವುದೇ ಕಾರಣಕ್ಕೂ ಈಸಿಯಾಗಿ ಅವರಿಗೆ ಗಾಡಿ ಕೀ ಸಿಗುವಂಥದ್ದನ್ನು ನೀವು ಮಾಡಬೇಡಿ. ವೆಹಿಕಲ್ ತರ್ಬೋದು, ನೀವು ಏನು ಬೇಕಾದ್ರೆ ತರ್ಬೋದು, ಬಟ್ ಹೋದ ಜೀವ ಯಾವತ್ತೂ ವಾಪಸ್ ಬರೋದಿಲ್ಲ. ಅದು ನಮ್ಮದೇ ಆಗಿರ್ಬೋದು, ಬೇರೆಯವ್ರ ಕುಟುಂಬನೇ ಆಗಿರ್ಬೋದು. ಇದನ್ನು ತಂದೆ ತಾಯಿ ಗಮನದಲ್ಲಿಟ್ಕೊಂಡು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಮಕ್ಕಳಿಗೆ ಹೇಳ್ಕೊಟ್ಟು ಅವರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾನು ಹೇಳೋದಿಷ್ಟೇ, ತಂದೆ ತಾಯಿಗಳು ಅಪ್ರಾಪ್ತ ಮಕ್ಕಳು ಏನಿರ್ತಾರೆ ಅವರು ಪ್ರಾಪ್ತರಾಗೋವರೆಗೂ ಸರ್ಕಾರದಿಂದ ಭಾಳಷ್ಟು ಫೆಸಿಲಿಟಿ ಇದೆ. ಬೇರೆ ಬೇರೆ ಸಾರಿಗೆ ಸಂಚಾರ ಸಂಪರ್ಕ ವ್ಯವಸ್ಥೆ ಇದೆ, ಮೆಟ್ರೋ ಇದೆ, ಇವತ್ತೇನು 2 ವೀಲರ್ಸ್ ಎಲ್ಲ ಇದೆ, ಮತ್ತು ಆಟೋಗಳಿದೆ. ಬೇರೆ ಬೇರೆ ಸಂಚಾರ ಮಾರ್ಗಗಳನ್ನ ಅವರು ಬಳಸ್ಕೊಂಡು ಅವರ ಕುಟುಂಬ ಮತ್ತು ಮಕ್ಕಳನ್ನು ಸೇಫ್ಟಿಯಾಗಿ ಇಟ್ಕೋಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜನವರಿ 11 ರಸ್ತೆ ಸುರಕ್ಷತಾ ದಿನ. ಸಂಚಾರಿ ನಿಯಮಗಳನ್ನ ಪಾಲಿಸೋಣ, ಅಪಘಾತಗಳನ್ನ ತಪ್ಪಿಸೋಣ. ಸರ್, ಈಗ ಬೆಂಗಳೂರಲ್ಲಿ ನಾವು ನೋಡಬಹುದು ಸಾಕಷ್ಟು ಫ್ಲೈಓವರ್ಗಳಿದೆ. ಎಷ್ಟೋ ಫ್ಲೈಓವರ್ಗಳಲ್ಲಿ ರಾತ್ರಿ 10 ಗಂಟೆ ನಂತರ ಅಥವಾ ಮಟ್ಟ ಮಧ್ಯಾಹ್ನನೇ ಅಪ್ರಾಪ್ತ ಬಾಲಕರು ಮಾದಕ ದ್ರವ್ಯ ಸೇವನೆ ಮಾಡಿಯೋ ಅಥವಾ ಮದ್ಯಪಾನ ಮಾಡಿಯೋ ಸಾಕಷ್ಟು ಕಡೆಗಳಲ್ಲಿ ವೀಲಿಂಗ್ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಬೇರೆಯವ್ರ ಪ್ರಾಣಕ್ಕೂ ಕುತ್ತು ತಂದಿದ್ದಾರೆ, ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು, ಕಠಿಣ ಕ್ರಮದ ಎಚ್ಚರಿಕೆ ವಹಿಸಿದ್ರು ಕೂಡ ಇದೆಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಾಗುತ್ತೆ, ಏನು ಒಂದು 16-17 ವರ್ಷ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಯಾವುದೇ ಥರದ ಅರಿವಿರಲ್ಲ. ಅವ್ರಿಗೇನು ವಾಹನ ಸಿಕ್ಕಿದ್ರೆ ಸಾಕು, ಅವ್ರಿಗೆ ಬರೀ ಎಕ್ಸ್ಲೇಟ್ರ್ ಕೊಡೋದು ಒಂದೇ ಗೊತ್ತಿರೋದು. ಆ ಎಕ್ಸ್ಲೇಟ್ರ್ ಕೊಡೋದ್ರಿಂದ ಸ್ಪೀಡ್ ಹೆಚ್ಚಾಗುತ್ತೆ, ಅದರಿಂದ ಅಡ್ಡ ಯಾರು ಬರುತ್ತಾರೆ ಏನು, ಇದ್ರ ಬಗ್ಗೆ ಯಾವುದೇ ಥರ ಅವ್ರಿಗೆ ಗಮನ ಇರೋದಿಲ್ಲ. ಗಮನ ಇದ್ದರೂ ಸಹ ಅವ್ರಿಗೆ ಆ ವಯಸ್ಸು ಕೇಳೋದಿಲ್ಲ. ಬೆಂಗಳೂರಿನಲ್ಲಿ ಇವಾಗ ವೀಲಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಮುಂಚೆ ಫೈನ್ ಇತ್ತು, ಇವಾಗ ಫೈನ್ ಇಲ್ಲ. ಡೈರೆಕ್ಟ್ ಕೇಸ್ ರಿಜಿಸ್ಟ್ರ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸೋವಂಥದ್ದು ಇದೆ. ಈಗ ಭಾಳಷ್ಟು ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಫ್ಲೈಓವರ್ಸ್ ಇದೆ. ಆ ಫ್ಲೈಓವರ್ಸ್ ಇರೋದ್ರಿಂದ ಏನಾಗುತ್ತೆ, ರಾತ್ರಿ 12 ಗಂಟೆ ಸಂದರ್ಭದಲ್ಲಿ 12 ಗಂಟೆ ನಂತರ ಯಾರು ಇಲ್ಲದೆ ಇರೋದ್ರಿಂದ ಇವರು ಬೇರೆ ಬೇರೆ ವಿಡಿಯೋಗಳಲ್ಲಿ ಮತ್ತು ಬೇರೆ ಬೇರೆ ಚಾನಲ್ಸ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೋಡಿ ಅದನ್ನು ಇವರು ಅದೇ ರೀತಿ ಮಾಡೋಕ್ಕೆ ಹೋಗ್ತಾರೆ. ತಂದೆ ತಾಯಿಗಳು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ನೋಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರದ್ದು ಕೆಲಸ ಇರುತ್ತೆ, ಬರ್ತಾರೆ ಹೋಗ್ತಾರೆ, ಏನೋ ಅವರು ಜಾಸ್ತಿ ಗಮನ ಹರಿಸ್ತಾ ಇರೋದು ಕಂಡು ಬಂದಿರುತ್ತೆ. ಬಟ್ ಯಾವಾಗ ಇವರು ಅದನ್ನು ವಾಹನಗಳು ಅವ್ರಿಗೆ ಸುಲಭವಾಗಿ ಸಿಕ್ಕಿದಾಗ ಏನು ಈ ವಿಡಿಯೋಗಳನ್ನೆಲ್ಲ ನೋಡಿ ಅಡ್ವಾಂಟೇಜ್ ತೊಗೊಂಡು ಇವ್ರು ಏನು ಮಾಡ್ತಾರೆ, ಎಲ್ಲಿ ಫ್ಲೈಓವರ್ಸ್ ಇರುತ್ತೆ 12 ಗಂಟೆ ರಾತ್ರಿ ಮೇಲೆ ಬರ್ತಾರೆ, ಅಲ್ಲಿ ಬಂದು ವೀಲಿಂಗ್ ಎಲ್ಲ ಮಾಡ್ತಾ ಬರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ತೀರಾ ವರ್ಸ್ಟ್ ಕೇಸಲ್ಲಿ ಏನು ಮಾಡ್ತಾರೆ, ಡೇನಲ್ಲೇ ಕಾಲೇಜು ಹುಡುಗಿಯರನ್ನ ಹಿಂದೆ ಕೂರಿಸ್ಕೊಂಡು ಆಕೆಗೇನೋ ಇನ್ಸ್ಪೈರ್ ಮಾಡೋದಕ್ಕೋ ಇನ್ನೊಂದು ಯಾವುದಕ್ಕೋ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೂ ಅವರು ಅಡ್ವಾಂಟೇಜ್ ತೊಗೊಂಡು ಡೇನಲ್ಲೂ ಮಾಡಿದ್ದು ಇದೆ. ಅದನ್ನು ನಾವು ಆ ವಿಡಿಯೋ ಕ್ಲಿಪ್ ನಮಗೆ ಕಳಿಸ್ಕೊಟ್ರೆ ನಾವು ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮುಂದೆನೂ ಕೂಡ ಆ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದ್ರೆ ಅಥವಾ ಗಾಡಿ ನಂಬರ್ ಸಿಕ್ಕಿದ್ರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಯಾವುದೇ ಕಾರಣಕ್ಕೂ ವೀಲಿಂಗ್ ಮಾಡಬಾರ್ದು. ಸರ್, ಈಗ ವಾಹನ ಚಲಾವಣೆಗೆ 18 ವರ್ಷ ಆಗಿರಲೇಬೇಕು ಅನ್ನುವಂಥ ನಿಯಮವನ್ನು ತರಲಾಗಿದೆ. ಆದರೂ ಕೂಡ 16 ವರ್ಷ 17 ವರ್ಷದ ಯುವ ಜನತೆ ವಾಹನ ಚಲಾವಣೆ ಮಾಡೋದನ್ನು ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಬರ್ತಿದ್ದೀವಿ. ಹಾಗಾಗಿ ಇದನ್ನ ತಡೆಯೋದಕ್ಕೆ ನಿಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸರ್? ನಮ್ಮಲ್ಲಿ ಭಾಳಷ್ಟು ಕ್ರಮಗಳನ್ನ ನಮ್ಮ ಇಲಾಖೆಯಿಂದ ತೆಗೆದುಕೊಳ್ಳಲಾಗಿದೆ. ಮೇಜರ್ ಏನು ಅಂದರೆ, ನಾವು ಪ್ರತಿಯೊಂದು ಸ್ಕೂಲ್ಗೆ ಹೋಗ್ತೀವಿ.
ನಮ್ಮ ಏನು ವ್ಯಾಪ್ತಿಯಲ್ಲಿ ಆಯಾ ಸಂಚಾರ ಠಾಣಾ ವ್ಯಾಪ್ತಿನಲ್ಲಿ ಎಷ್ಟು ಸ್ಕೂಲ್ಸ್ ಬರುತ್ತೆ ಅಷ್ಟು ಸ್ಕೂಲ್ಸ್ಗೂ ಕೂಡ ನಮ್ಮಲ್ಲಿ ಒಂದು ಟೀಮ್ ಇದೆ. ಅವರು ಪ್ರತಿಯೊಂದು ಸ್ಕೂಲ್ಗೂ ವಾರದಲ್ಲಿ ಒಂದು ದಿನ ಸಂಚಾರ ನಿಯಮಗಳ ಬಗ್ಗೆ, ಅದರ ಒಂದು ಏನೆಲ್ಲ ಅದರಿಂದ ಸಮಸ್ಯೆಗಳು ಬರ್ತವೆ, ಏನೆಲ್ಲ ಆಗುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಂದೂ ಒಂದು ಟೀಮ್ ಇರುತ್ತೆ ನಮ್ಮಲ್ಲಿ. ಆ ಠಾಣಾ ವ್ಯಾಪ್ತಿನಲ್ಲಿ 2 ಸ್ಟಾಫ್ನ ನೇಮಕ ಮಾಡಿರ್ತಾರೆ. ಅವರು ಸ್ಕೂಲು ಕಾಲೇಜ್ಗೆ ಹೋಗಿ ಡೆಮೋ ಕೂಡ ಮಾಡ್ತಾರೆ. ಆಮೇಲೆ ಉಳಿದಂತೆ ನಮ್ಮ ಇಲಾಖೆಯಿಂದ ಮಕ್ಕಳಿಗೆ ಏನು ಈ ಗಾಡಿ ಡೆಮೋ ಮಾಡಿಸ್ತೀವಿ, ಆ ಸ್ಕೂಲ್ಗಳಲ್ಲಿ ಗಾಡಿ ಅಡ್ಡ ಬರೋದು, ಹಿಂಗೆ ಬಂದರೆ ಏನಾಗುತ್ತೆ, ಮೊಬೈಲಲ್ಲಿ ಮಾತಾಡ್ಕೊಂಬಂದ್ರೆ ಏನಾಗುತ್ತೆ, ಈ ಥರದ ಡೆಮೋಗಳನ್ನ ಕಾರ್ಯಕ್ರಮಗಳನ್ನ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹಮ್ಮಿಕೊಳ್ತೀವಿ. ಅದು ಅಲ್ಲದೆ ಎವ್ರಿ ಮಂತ್ ಏನಾಗುತ್ತೆ, ನಮ್ಮಲ್ಲಿ ಟ್ರಾಫಿಕ್ ಪಾರ್ಕ್ ಅಂತ ಕಬ್ಬನ್ ಪಾರ್ಕ್ ಲಿಮಿಟ್ಸಲ್ಲಿದೆ. ಅಲ್ಲಿ ಎಲ್ಲ ಸಂಚಾರಿ ನಿಯಮಗಳ ಬಗ್ಗೆ ಒಂದು ಸಿಗ್ನಲ್ಸು ಏನೇನಿದೆ, ಸೈನ್ ಬೋರ್ಡ್ಸ್ಗಳೆಲ್ಲ ಇದೆ. ರಸ್ತೆ ಹೇಗಿರಬೇಕು, ಉಬ್ಬು ತಗ್ಗುಗಳೇನಿರುತ್ತೆ, ರೈಲ್ವೆ ಟ್ರ್ಯಾಕ್ ಹೇಗಿರುತ್ತೆ, ಮತ್ತು ಸ್ಪೀಡ್ ಲಿಮಿಟ್ ಎಷ್ಟಿರಬೇಕು, ಈ ಥರ ಸಂಚಾರಿ ನಿಯಮಗಳಿರುವಂಥ ಒಂದು ಟ್ರಾಫಿಕ್ ಪಾರ್ಕ್ ಇದೆ. ಆ ಪಾರ್ಕ್ಗೆ ಸ್ಕೂಲ್ಗಳಿಂದ ನಾವು ಇನ್ವೈಟ್ ಮಾಡ್ತೀವಿ. ಅವ್ರಿಗೆ ಸಂಚಾರ ನಿಯಮದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೀವಿ. ನಿಮ್ಮ ಒಂದು ಕ್ಷಣದ ಏನು ಆನಂದ ಸಂತೋಷಕ್ಕೋಸ್ಕರ ಇಡೀ ಬೇರೆ ಬೇರೆ ಕುಟುಂಬದ ಕಣ್ಣೀರಲ್ಲಿ ಕೈ ತೊಳೆಯೋಂಗೆ ಮಾಡಬೇಡಿ. ಇದನ್ನು ನೀವು ಅರ್ಥಕೊಳ್ಬೇಕು. ನಾವು ಇಲಾಖೆಯಿಂದ ಏನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ನಾವು ಮಾಡ್ತಾ ಇರ್ತೀವಿ. ಸರ್, ಈಗ ಅಪ್ರಾಪ್ತರು ವಾಹನ ಚಲಾಯಿಸಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ಪರಿಹಾರ ಅಂತ ಬಂದಾಗ, ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಿರಬಹುದು ಅಥವಾ ಸರ್ಕಾರದ ವತಿಯಿಂದ ಏನಾದರೂ ಪರಿಹಾರ ಸಿಗೋದಾಗಿರಬಹುದು, ಯಾವ ರೀತಿಯಾದಂಥ ಒಂದು ಫೆಸಿಲಿಟಿಗಳಿದೆ ಸರ್? ಅಪ್ರಾಪ್ತ ವಯಸ್ಕರು ಯಾರೇ ಚಾಲನೆ ಮಾಡಿ ಆಕ್ಸಿಡೆಂಟ್ ಮಾಡಿದವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ. ಯಾರು ಇನ್ನೊಬ್ಬರಿಗೆ ಹೊಡೆದಿರ್ತಾರೆ, ಆತ ಅಪ್ರಾಪ್ತ ಅಲ್ಲದೆ ಇದ್ದರೆ, ಆತ ವಯಸ್ಕನಾಗಿದ್ದರೆ, ಅವನ ಎಲ್ಲ ಡಾಕ್ಯುಮೆಂಟು ಸರ್ಕಾರದ ನಿಯಮಗಳ ಪ್ರಕಾರ ಇದ್ದರೆ ಆತನಿಗೆ ಇನ್ಶೂರೆನ್ಸು ಮತ್ತೊಂದು ಮೆಡಿಕಲ್ಲು ಏನಿದೆ, ನಮ್ಮ ಏನು ಸಂಚಾರ ಠಾಣಾ ಅಥವಾ ಪೊಲೀಸ್ ಠಾಣೆಯಿಂದ ಏನು ಕೇಸ್ ರಿಜಿಸ್ಟರ್ ಮಾಡಿ ಏನು FIR ಕೊಡ್ತಾರೆ, ಅದ್ರ ಮೇಲೆ ಎಲ್ಲ ಡಾಕ್ಯುಮೆಂಟು ಸರಿಯಾಗಿದ್ದರೆ ಆತನಿಗೆ ಸಿಗುತ್ತೆ. ಈ ಅಪ್ರಾಪ್ತ ಏನಿರ್ತಾನೆ ಇವನಿಗೆ ಯಾವುದೇ ಥರದ ಪರಿಹಾರ ಸಿಗೋದಿಲ್ಲ. ಸರ್, ಇಲ್ಲಿ ತನಕ ಈಗ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದ ಉಂಟಾಗುವಂತಹ ಪರಿಣಾಮಗಳು ಮತ್ತೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಿ. ಸರ್, ಕೊನೆಯದಾಗಿ ಸಂಚಾರಿ ನಿಯಮಗಳ ಬಗ್ಗೆ ಹಾಗೆ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದ ಉಂಟಾಗುವಂತಹ ಅನಾಹುತಗಳ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸಂದರ್ಭದಲ್ಲಿ ಏನು ಹೇಳ್ಬೋದು ಅಂದರೆ, ಅಪ್ರಾಪ್ತರಿಗೆ ವಾಹನ ಕೊಡೋಕ್ಕೆ ಮುಂಚೆ ತಂದೆ ತಾಯಿಗಳು ಜಾಗ್ರತೆ ವಹಿಸಬೇಕು. ಮೇಜರ್ಲಿ ನೀವು ಕೀ ಮತ್ತು ಅವ್ರಿಗೆ ಅವಕಾಶ ಸಿಗಬಾರ್ದು, ಅವ್ರ ಗಾಡಿ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಸಿಗಬಾರ್ದು, ಆ ರೀತಿ ಮಾಡಬೇಕು. ಎರಡನೇದು ಅವ್ರಿಗೆ ಅರಿವು ಮೂಡಿಸ್ಬೇಕು ನೀವು. ಸರ್, ಈಗ ಎಷ್ಟೋ ಜನ ಸ್ಕೂಟರ್ಗೆ ಅಂತ ಲೈಸೆನ್ಸ್ ತಗೊಂಡಿರ್ತಾರೆ, ಆದರೆ ಬೇರೆ ವಾಹನಗಳನ್ನು ಚಲಾಯಿಸ್ತಾ ಇರ್ತಾರೆ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇಲ್ಲ, ಅಲ್ಲಿ ಏನಾಗುತ್ತೆ, ಇವರು ಲೈಸೆನ್ಸ್ ಪಡೆಯುವಂಥ ಸಂದರ್ಭದಲ್ಲಿ ಇವರು ಮೆನ್ಷನ್ ಮಾಡಬೇಕು ವಿತ್ ಗೇರಾ ವಿತೌಟ್ ಗೇರಾ ಅಂತ. ವಿತ್ ಗೇರ್ ಲೈಸೆನ್ಸ್ ಇದ್ದರೆ ಗೇರು ಪ್ಲಸ್ ವಿತೌಟು ಓಡಿಸ್ಬೋದು. ಬಟ್ ವಿತೌಟ್ ಗೇರ್ ತೊಗೊಂಡವನು ವಿತ್ ಗೇರು ಓಡಿಸಂಗಿಲ್ಲ. ಇದು ನಿಯಮ ಉಲ್ಲಂಘನೆ ಆಗುತ್ತೆ. ಸರ್, ಕೊನೆಯದಾಗಿ 18 ವರ್ಷ ಒಳಪಟ್ಟ ಯುವ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಳೋದಿಷ್ಟೇ, ನೀವು 18 ತುಂಬುವವರೆಗೂ ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡಬೇಡಿ. ಇದರಿಂದ ಕುಟುಂಬಗಳು ನೋವು ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ 18 ವರ್ಷ ತುಂಬಿದ ನಂತರ ನೀವು ಸಂಚಾರ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಸರ್ಕಾರದ ಏನು ಆ DL ಪಡೆಯಲಿಕ್ಕೆ ಏನೆಲ್ಲ ನಿಯಮಗಳಿದೆ ಅದನ್ನು ಪಾಲಿಸಿ ನೀವು ಸುರಕ್ಷಿತವಾಗಿರಿ, ಬೇರೆಯವ್ರ ಕುಟುಂಬನೂ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಅನುವು ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಅಪ್ರಾಪ್ತರು ವಾಹನ ಚಾಲನೆ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, ಇಲ್ಲಿ ತನಕ ಸಂಚಾರಿ ನಿಯಮಗಳ ಬಗ್ಗೆ, ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದಾಗಿ ಉಂಟಾಗುವಂತಹ ಅನಾಹುತಗಳ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ಕಾರ. ಸೋ ಮಚ್. ನಮಸ್ಕಾರ. ವೀಕ್ಷಕರೇ, ತಾವು ಇದುವರೆಗೂ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ನಿರ್ಮಿಸಿರುವ ಸಂಚಾರಿ ನಿಯಮಗಳನ್ನು ಪಾಲಿಸೋಣ, ಅಪಘಾತಗಳನ್ನು ತಪ್ಪಿಸೋಣ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ನನ್ನ ಮಗ ಮೃತನಾದಾಗ ಅವನಿಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಆ ದಿನ ಅವನು ತನ್ನ ಸ್ನೇಹಿತನ ಬೈಕನ್ನು ಚಾಲನೆ ಮಾಡುತ್ತಿದ್ದ. ಬೈಕು ಅಪಘಾತಕ್ಕೀಡಾದಾಗ ಬಲವಾಗಿ ಜಾರಿದ ಪರಿಣಾಮ ಆತ ಗೋಡೆಗೆ ಡಿಕ್ಕಿ ಹೊಡೆಯುವಂತಾಯ್ತು. ಈಕೆ ನನ್ನ ಪತ್ನಿ. ಮಗನ ಅಗಲಿಕೆಯ ದುಃಖವನ್ನ ತಾಳಲಾರದೆ ಕೊನೆ ಉಸಿರು ಎಳೆದಳು. ಆತನ ಮುಖ ನೋಡಿದಾಗಲೆಲ್ಲ ನನಗೆ ದುಃಖವಾಗುತ್ತದೆ. ದಯವಿಟ್ಟು ನಿಧಾನವಾಗಿ ವಾಹನ ಚಲಾಯಿಸಿ. ಹೆಚ್ಚೆಂದ್ರೆ ಏನಾಗಬಹುದು? 5-10 ನಿಮಿಷ ತಡವಾಗಬಹುದು ಅಷ್ಟೇ. ವೇಗದ ಚಾಲನೆಯು ಜೀವ ಮತ್ತು ಕುಟುಂಬಗಳನ್ನು ನಾಶಪಡಿಸಬಹುದು. ನಿಧಾನಿಸಿ, ವೇಗದ ಮಿತಿಯನ್ನು ಅನುಸರಿಸಿ.